ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮ್ಮನ್ನು ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಬೇರೆ ಯಾವುದೂ ಅಲ್ಲ, ಬ್ಯಾಂಗ್ಳೂರಿಂದ 70 ಕಿಲೋಮೀಟರ್ಸ್ ಅವೇ ಇರುವಂಥ ಒಂದು ಪ್ಲೇಸ್, ದೇವರಾಯನ ದುರ್ಗ. ನಾನು ಈ ಪ್ಲೇಸ್ಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಬನ್ನಿ ಹೋಗೋಣ, ಲೆಟ್ಸ್ ರೈಟ್. ದೇವರಾಯನ ದುರ್ಗ ಸಮುದ್ರ ಮಟ್ಟದಿಂದ ಸರಿಸುಮಾರು 3940 ಅಡಿ ಎತ್ತರದಲ್ಲಿದೆ. ಆ್ಯಂಡ್ ಈ ಜಾಗಕ್ಕೆ ಕರಿಗಿರಿ ಅಂತಲೂ ಕರೀತಾರೆ. ಆ್ಯಂಡ್ ಏನು ಕರೀತಾರೆ ಹೇಳ್ತೀನಿ. ಇವಾಗ ದೇವರಾಯನ ದುರ್ಗದ ರೋಡ್ಗೆ ಬಂದ್ವಿ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಮೇಲೆ ನರಸಿಂಹಸ್ವಾಮಿ ದೇವಸ್ಥಾನದೊಂದು ಟೆಂಪಲ್ ಇದೆ. ಈ ಜಾಗಕ್ಕೆ ಕರಿಗಿರಿ ಅಂತ ಏನು ಕರೀತಾರೆ ಅಂತಂದರೆ, ಈ ಬೆಟ್ಟನ ಪೂರ್ವದಿಂದ ನೋಡಿದಾಗ ಅದು ಆನೆ ಆಕಾರವನ್ನು ಹೋಲುತ್ತಂತೆ. ಆ್ಯಂಡ್ ಕರಿ ಅಂದರೆ ನಮ್ಮ ಕನ್ನಡದಲ್ಲಿ ಆನೆ ಅಂತ ಅರ್ಥ. ಸೊ ಹಾಗಾಗಿ ಈ ಬೆಟ್ಟಕ್ಕೆ ಕರಿಗಿರಿ ಅನ್ನೋ ಹೆಸರು ಕೂಡ ಬಂದಿದೆ. ದೇವರಾಯನ ದುರ್ಗ ಇನ್ನು 4 ಕಿಲೋಮೀಟ್ರ್ ಇದೆ. ಓ ದಟ್ಸ್ ಸಮ್ ಬ್ಯೂಟಿ. ಹಾಗೆ ಹೋಗೋಣ, ಏನಿದೆ. ಈ ಪ್ಲೇಸಲ್ಲೂ ಜನ ಈ ರೇಂಜ್ಗೆ ಇರ್ತಾರೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ನೋಡ್ತಿದ್ರಲ್ಲ, ಕುಕ್ಕಿಂಗು, ಸ್ವಿಮ್ಮಿಂಗು, ಹಾಗೆ. ಇಲ್ಲಿ ಯಾವುದೋ ಒಂದು ರೋಡ್ ಇದೆ, ಚೆಕ್ ಮಾಡೋಣ. ಇಟ್ ವಾಸ್ ಬ್ಯೂಟಿಫುಲ್. ಸೊ ಇವಾಗ
ದೇವರಾಯನದುರ್ಗದ ಇತಿಹಾಸ ನೋಡೋದಾದರೆ 1696ರಲ್ಲಿ ನಮ್ಮ ಮೈಸೂರಿನ ರಾಜರಾದಂತಹ ಚಿಕ್ಕದೇವರಾಜ ಒಡೆಯರವರು ಈ ಪ್ರದೇಶನ ಅವರ ಆಳ್ವಿಕೆಗೆ ಒಳಪಡಿಸ್ಕೊತಾರೆ. ಅದಾದ ನಂತರ ಈ ಜಾಗಕ್ಕೆ ದೇವರಾಯನದುರ್ಗ ಅಂತ ಹೆಸರು ಬರುತ್ತೆ. ಹಿಂಗೆ ಟೆಂಪಲ್ಲು ಹಿಂಗೆ Losing time, I'm fading fast. I just wanna make it last. Try to let go of the past. I close my eyes, embrace the blast. Sleepless nights and headaches stack. Restlessness to hell and back. What's my purpose? What do I grab? A slippery surface, a heart attack. And sometimes you just gotta believe there's something that'll give you relief. There's something that'll have what you need. What you need. We're broken, it's tragic. We're not all elastic, but maybe there's magic. Believe you could have it. And I know of sadness, the anxious and panic, the infinite vastness of all that is blackness. ಸೊ ನೀವು ಮೇಲ್ಗಡೆ ಬಂದಾದಮೇಲೆ ಈ ಥರ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ನಿಮಗೆ ಸಿಗುತ್ತೆ. ಆ್ಯಂಡ್ ಕ್ಯಾಮ್ರಾಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಇನ್ಸೈಡ್ ದಿ ಟೆಂಪಲ್. ಸೊ ಒಳಗಡೆ ನಾನು ವಿಡಿಯೋ ತೊಗೊಳಕ್ಕಾಗಿಲ್ಲ. ಸೊ ಹೊರಗಡೆಯಿಂದ ಸ್ವಲ್ಪ ಫೋಟೋ ತೆಗೆದಿದ್ದೀನಿ ಅಷ್ಟೆ. ಇದು ದೇವರಾಯನದುರ್ಗದಲ್ಲಿರುವಂತಹ ನರಸಿಂಹಸ್ವಾಮಿಯ ದೇವಸ್ಥಾನ. ಆ್ಯಂಡ್ ಇದು ಇವತ್ತಿನ ಸ್ಟೋರಿ, ನನ್ನ ಸ್ಟೋರೀಸ್ ಆಫ್ ಮೈಲ್ಸಲ್ಲಿ. ಸೊ ಎಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಖುಷಿಯಾಗಿರಿ. ಆ್ಯಂಡ್ ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಯು ಕ್ಯಾನ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.